ಯಾರೆಲ್ಲ ಮುದ್ದೆ ಕಲಿಬೇಕು ಅಂತ ಅಂದ್ಕೊಂಡಿರ್ತೀರ ಸೊ ಅವರಿಗೆ ಈ ವಿಡಿಯೋ ಎಷ್ಟು ಬೇಗ ಮಾಡ್ಕೋಬೋದು ಹಾಗೆ ಎಷ್ಟು ಈಸಿಯಾಗಿ ಕೂಡ ಮಾಡ್ಕೋಬೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಿಮ್ಮ ರೈಟ್ ಸೈಡ್ ಇರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ 1/4 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರಿಗೆ ಒಂದು ಚುಟಕಿಯಷ್ಟು ರಾಗಿ ಸಿಟ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈ ನೀರು ಮಳ್ಳಬೇಕು, ಚೆನ್ನಾಗಿ ಕುದಿಬೇಕು. ಇದು ಕುದೀತಿದೆ ಅನ್ನುವಾಗ 1 ಕಪ್ಪು ನೀವು ರಾಗಿ ಹಸಿಟ್ಟು ತಗೊಳ್ಳಿ. ಹಾಗೆ ಒಂದು ಮುದ್ದೆ ಕೋಲಿಂದ ನೀವು ಸ್ವಲ್ಪ ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡು ತಿರುಗ್ತಾ ಬರಬೇಕು. ಚೆನ್ನಾಗಿ ಗೊತ್ತಾಗುತ್ತೆ ನಿಮ್ಗೆ ತಿರುಗ್ತಾ ತೆಳುವಾಗುತ್ತೋ ಗಟ್ಟಿ ಆಗುತ್ತೋ ಅಂತ. ತಿರುಗಬೇಕಾದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಸ್ವಲ್ಪ ಗಟ್ಟಿ ಆಗ್ತಿದೆ ಅನ್ನುವಾಗ ನೀವು ರಾಗಿ ಹಸಿಟ್ಟು ಹಾಕೋದನ್ನ ಸ್ಟಾಪ್ ಮಾಡ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ತೆಳು ಇದ್ದಾಗ ಒಂದು 5 ಮಿನಿಟ್ ನಾವು ಇಲ್ಲಿ ಮುದ್ದೆನ ಬೇಯಿಸ್ಕೊಂಡ್ರೆ ಆವಾಗ ಮುದ್ದೆ ಸ್ವಲ್ಪ ಗಟ್ಟಿ ಆಗುತ್ತೆ. ತುಂಬ ಹಸಿಟ್ಟನ್ನು ಹಾಕ್ಕೊಳಕ್ಕೆ ಹೋಗ್ಬಿಡಿ, ತಿರ್ಗೋಕ್ಕೆ ಆಗೋದಿಲ್ಲ. ಸ್ವಲ್ಪ ತೆಳು ಇದೆ ಅನ್ನುವಾಗ ಲಾಸ್ಟಲ್ಲಿ ಏನು ಮಾಡಿ ಸ್ಟಾಪ್ ಮಾಡಿಬಿಡಿ ರಾಗಿ ಹಸಿಟ್ಟು. ಹಾಕಾದ್ಮೇಲೆ ನೀವು ಒಂದು 5 ಮಿನಿಟು ಸಿಮ್ಮಲ್ಲಿ ಇಟ್ಟು ನೀವು ಬೇಯಿಸ್ಕೊಳ್ಳಿ. ನೋಡಿ ಹಸಿಟ್ಟೆಲ್ಲ ಹಾಕಾದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ಒಂದು 5 ಮಿನಿಟ್ ಇದಕ್ಕೆ ಬೇಯಕ್ಕೆ ಬಿಟ್ಬಿಡಬೇಕು. 5 ಮಿನಿಟ್ ಬಿಟ್ಟು ನೀವು ಕೈನ ಒದ್ದೆ ಮಾಡಿಕೊಂಡು ಸ್ವಲ್ಪ ಮುದ್ದೆನ ಮುಟ್ಟಿ ನೋಡಿ. ಕೈಗೆ ಯಾವುದೇ ರೀತಿ ಮುದ್ದೆ ಅಂಟೋದಿಲ್ಲ. ಅಂಟುತ್ತಿದೆ ಅಂದರೆ ಇನ್ನೂ ಒಂದು 2 ನಿಮಿಷ ನೀವು ಎಕ್ಸ್ಟ್ರಾ ಮುದ್ದೆ ಬೇಯಿಸ್ಕೊಳ್ಳಿ. ಮುದ್ದೆ ಬೆಂದಿಲ್ಲ ಅಂದರೆ ಅಷ್ಟೇ ಮಾತ್ರ ಕೈಗೆ ಅಂಟುತ್ತೆ. ಸೊ ಇವಾಗ ಲಾಸ್ಟಲ್ಲಿ ಬೆಂದಿದೆ ಅಂದಾದ್ಮೇಲೆ ಏನು ಮಾಡಬೇಕು, ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ನೀವು ಮುದ್ದೆನ ತಿರ್ಕೋಬೇಕಾಗುತ್ತೆ. ಚೆನ್ನಾಗಿ ತಿರ್ಕೊಳ್ಳಿ, ಗಂಟು ಯಾವುದು ಇಲ್ದಂಗೆ ನೀವು ಫಸ್ಟ್ ತಿರ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಕೆಲವರು ಉಪ್ಪು ಹಾಕ್ಕೊಳ್ತಾರೆ ಗಂಟಾಕುತ್ತೆ ಅಂತ, ಬಟ್ ಯಾವುದೂ ಹಾಕ್ಕೊಂಡಿಲ್ಲ ನಾನು. ಗಂಟು ಕೂಡ ಒಂದು ಸಹ ಇರಲಿಲ್ಲ ಮುದ್ದೆಯಲ್ಲಿ. ನೋಡ್ತಿರ್ಬೋದಲ್ಲ, ಕೈಗೆ ಯಾವುದೇ ರೀತಿ ಅಂಟುತ್ತಿಲ್ಲ. ಫೈನಲಾಗಿ ಮುದ್ದೆ ರೆಡಿ ಆಯಿತು. ಇವಾಗ ಈಸಿಯಾಗಿ ಮುದ್ದೆ ಹೇಗೆ ಕಟ್ಟೋದು ಅಂತ ನಾನು ಹೇಳ್ಕೊಡ್ತೀನಿ. ಎಲ್ಲರಿಗೂ ಸ್ಟಾರ್ಟಿಂಗಲ್ಲೇ ಮುದ್ದೆ ರೌಂಡ್ ಶೇಪಾಗಿ ಬರೋದಿಲ್ಲ ಕಟ್ಟೋಕ್ಕೆ. ಸೊ ಅದಕ್ಕೆ ಏನು ಟಿಪ್ಸ್ ಮಾಡಬೇಕು ಅಂದರೆ, ನೀವು ಒಂದು ಸೌಟು ತಗೊಳ್ಳಿ. ಸೌಟಲ್ಲಿ ಮುದ್ದೆನ ನೀವು ತೆಗ್ದು ಹಾಕ್ಕೊಂಡ್ರೆ ಅದು ಶೇಪಾಗೆ ಮುದ್ದೆ ಬಂದೇ ಬರುತ್ತೆ. ಸೊ ಕಟ್ಟೋಕ್ಕೂ ನಿಮಗೆ ಈಸಿ ಆಗುತ್ತೆ ಮುದ್ದೆನ. ಸೊ ನೋಡಿ ಇವಾಗ ಯಾವ ರೀತಿ ಹಾಕ್ಕೊಳ್ತೀನಿ ಅಂತ. ಈ ರೀತಿ ಮಣೆ ತೊಗೊಂಡು ಮಣೆ ಮೇಕೆ ಸ್ವಲ್ಪ ನೀರು ಚಿಮ್ಮಿಸ್ಕೊಳ್ಳಿ. ಹಾಗೆ ಸೌಟಿಂದ ತೆಗ್ದು ಹಾಕ್ಕೊಳ್ಳಿ. ಕೈನ ಒದ್ದೆ ಮಾಡಿಕೊಂಡು ಮುದ್ದೆನ ನೀವು ರೌಂಡ್ ಶೇಪಾಗೆ ಕಟ್ತಾ ಬನ್ನಿ. ನಿಮಗೆ ಗೊತ್ತಾಗುತ್ತೆ ಶೇಪು ರೌಂಡ್ ಶೇಪಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಕಲಿತಿರೋರಿಗೆ ಒಳ್ಳೆ ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು ಈ ರೀತಿ ಮುದ್ದೆ ಮಾಡೋಕ್ಕೆ. ನೀವು ಒಂದು ಸಲ ಯಾರ್ಯಾರು ಹೊಸ್ದಾಗಿ ಮುದ್ದೆ ಕಲಿತಿದ್ದೀರಾ ಈ ಥರ ಟ್ರೈ ಮಾಡಿ. ಕಲಿತವರು ಕಮೆಂಟ್ ಮಾಡಿ. ಇದಕ್ಕೆ ನಾನು ಉಪ್ಸಾರು ಮಾಡಿದ್ದೆ. ಸೊ ತುಂಬ ಚೆನ್ನಾಗಿತ್ತು. ನೀವು ಯಾವುದೇ ಸಾರಿಗಾದ್ರೂ ಈ ಥರ ಮುದ್ದೆ ಮಾಡಿ ಟ್ರೈ ಮಾಡಿ. ಇದೇ ಥರ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ.